ಏ ಶಂಕರ, ಮತ್ತು ಹುಡುಗನ ತಂದೆ ತಾಯಿನ ಮತ್ತು ಸ್ಮಶಾನಕ್ಕೆ ಕರ್ಕೊಂಬರ್ಬಾರ್ದು ಹೇಳ್ಬೇವ. ಏ ಹೌದಾ ಶಂಕರಪ್ಪ, ಮತ್ತು ಹೆತ್ತ ಮಕ್ಕಳಿಗೆ ಅವ್ವ ಅಪ್ಪನಿಂದ ಮಣ್ಣು ಹಾಕ್ಸಂಗಿಲ್ಲ. ಒಂದೆಡೆ ಸುಡ್ಗಾಡಕ್ಕೆ ಬಂದ್ರೂ ಮಣ್ಣು ಹಾಕ್ಸಬಾರ್ದು ನೋಡು. ನೋಡು ಅವ್ರನ್ನ ಇಲ್ಲೇ ಇರಾಕೆ ಹೇಳ್ತೀಯನ. ಹ್ಯಾಂಗೆ ರೀ ಚಿಗವ್ವ, ಹ್ಯಾಂಗೆ ಇರ್ತಾರವರು? ಇರೋದಿಲ್ಲ, ಕರ್ಕೊಂಡು ಹೋಗಣ್ರಿ. ಮತ್ತು ನೀವು ಹೇಳ್ದಂಗೆ ಅಲ್ಲಿ ಮಣ್ಣು ಹಾಕ್ಸೋದು ಬೇಡ. ಆತು, ಹಂಗೆ ಮಾಡ್ರಿಪ್ಪ. ನಡಿತೈತೇನ ಶರಣವ? ಅಷ್ಟ ಮಾಡೋದು ನೋಡಿ ಶಂಕರಪ್ಪ. ಒಟ್ಟಲ್ಲ ಅವ್ರ ಕೈಯಿಂದ ಮಣ್ಣು ಹಾಕಿಸ್ಬೇಡ. ಬೇಕಾದ್ರೆ ಕಣ್ ತುಂಬ ಇನ್ನೊಂದು ಲಾಸ್ಟ್ ಒಂದ್ಸಲಿ ನೋಡ್ಕೋವಲ್ಲ ಕಟ್ಟ. ಶಂಕರವ ಹಾಕಿದ್ರೆ ಬರ್ತೈತಿ, ಶಂಕರವ ಹಾಕ್ಬೋದು. ಆತು ಹೇಳ್ರಿ, ನಡ್ರಿ. ಹಾಂ ಬಿಡಪ್ಪ, ಗಾಡಿ ಬಿಡು. ನಡಿಯತ್ತಮ್ಮ, ನಡ್ರಿ, ಎಲ್ಲ ಹೋದ್ರೆ ಅವ್ರ ಮುಂದೆ. ಹೌದನ ಚಂದ್ರಸಿ, ಮಕ್ಕಳು ಸತ್ರ ತಂದೆ ತಾಯಿ ಮಣ್ಣು ಹಾಕೋಂಗಿಲ್ಲನ? ಇಲ್ಲ ಸಾಕ, ಹೆತ್ತ ಮಕ್ಕಳಿಗೆ ಹೆತ್ತ ತಂದೆ ತಾಯಿಯಿಂದ ನಾವು ಮಣ್ಣು ಹಾಕ್ಸಂಗಿಲ್ಲ. ನಮ್ಮ ಕಡೆ ಹಿಂಗೆ ಪದ್ಧತಿ ಐತಿ, ಒಂದೊಂದು ಕಡೆ ಒಂದೊಂದು ಇರ್ತೈತಿ. ಒಟ್ಟಲ್ಲಿ ನಮ್ಮ ಕಡೆಗೆ ಅವರ ಹೆತ್ತ ಮಕ್ಕಳನ್ನ ಅವರ ಮಣ್ಣು ಮಾಡಬಾರ್ದು, ಅಂದ್ರೆ ಹೆತ್ತ ಹೊಟ್ಟಿಗೆ ಮಣ್ಣು ಹಾಕೊಂಡಂಗೆ ಆಕತಿ ಅಂತಂದು ಹೆತ್ತ ಮಕ್ಕಳಿಗೆ ಮಣ್ಣು ಹಾಕಿಸ್ಕೊಡಂಗಿಲ್ಲ. ಇನ್ನು ನಾವೆಲ್ಲ ಆವಾಗಿನ ಕಾಲದಾಗ ಅಪ್ಪ ಅವ್ವ ಮಕ್ಕಳು ಸತ್ರ ಸುಡ್ಗಾಡ್ಕೊ ಹೊಕ್ಕಿದ್ದಿಲ್ಲ, ಮತ್ತು ಎಲ್ಲ ಸುಡ್ಗಾಡಕ್ಕೆ ಹೊಂಟಾರ, ಮಣ್ಣು ಒಂದು ಹಾಕಾಕತ್ತಿಲ್ಲ. ಗೊತ್ತೇ ಇರಲಿಲ್ಲ ಬಿಡುವ ನನಗೆ. ನಡಿ ನಡಿ, ನಾವು ದೌಡ್ ಹೋಗೋಣ. ಸುಡ್ತಾರ ಹುಗಿತಾರ ಇವರು? ಏನು ಸುಡ್ತಾರೆ? ಹಳೆ ಕೂಸ ಐತಿ, ಮಣ್ಣು ಮಾಡ್ತಾರೆ. ಮತ್ತು ಅವ್ರ ಮಂದ್ಯಾಗ ಮಣ್ಣು ಮಾಡ್ತಾರೆ ಹೇಳು. ಹೌದನ? ನಮ್ಮ ಮಂದ್ಯಾಗ ಸುಡ್ತಾರವ, ಅದಕ್ಕಂದೆ. ಇಲ್ಲ ಅವ್ರ ಮಂದ್ಯಾಗ ಬರೀ ಎಲ್ಲ ಮಣ್ಣ ಮಾಡ್ತಾರೆ. ಚಂದ್ರ, ನೀ ಇಳಿ ತಗೊಳ್ಳಿ. ರೇ ಅಳ್ಬೇಡ ಅಳ್ಬೇಡ, ಸುಮ್ಮನೀರು, ಅಳ್ಬೇಡ. ಸೂರ್ಯ, ನೋಡ್ಬಾ ತಂಗಿ, ಏನ ಮತ್ತೆ ಹೆತ್ತೋರ್ ಮಣ್ಣು ಹಾಕೋಂಗಿಲ್ಲತ್ತ. ನೀವು ನಡೀರಿ ಮುಂದೆ. ಮಾದಿ ಕರ್ಕೊಂಡು ಹೋಗ್ರಿ. ಯಾಕ ಆ ಕಡೆ ಕರ್ಕೊಂಡು ಹೋಗ್ರಿ. ನಡಿಯ ಪ್ರೇಮ್, ನಡಿ ಆ ಕಡೆ ಹೋಗು. ಚಿಕ್ಕ ಕರ್ಕೊಂಡು ನಡಿ. ಅದಕ್ಕ ನೀನು ಹೋಗ್ಲಿ, ನಡಿಲಿ. ಸೂರ್ಯ ನಡಿಪ. ಯಾಕ ಮಣ್ಣು ಹಾಕ. ನನ್ನ ಮೊಮ್ಮಗ ನಾನ ಮಣ್ಣು ಹಾಕೋಂಗತ್ತಲ್ಲ. ಅಯ್ಯೋ ಯಾಕ ಸಮಾಧಾನ. ಶಂಕರವ, ಸಮಾಧಾನ ಮಾಡ್ಕೊ. ಅವ್ರು ಮುಂದಿನ ಮಾಡ್ಕೋತಾರೆ ಕೆಲಸ. ಬಾ, ಹಿಂಗೆ ಅಳ್ಕೊಂತ ನಿಂತ್ರೆ ಹಂಗೆ. ಬಾ, ಮುಂದಿಂದ ಏನಾಗೋದೈತೆ ನೋಡೋದು. ಹೋಗದವ್ರು ಹಾಳಿ ಬರ್ತಾರನವ. ಸಮಾಧಾನ ಮಾಡ್ಕೊ ಶಂಕರವ. ಶಂಕರವ, ಬಾರ ಶಂಕರವ, ಬಾ, ಅವ್ರ ಮುಂದಿನ ಕೆಲಸ ಮಾಡ್ಕೊಡಿ. ಬಾ ಚಂದ್ರೆ, ಪೂರ ಎಲ್ಲ ಮಣ್ಣು ಹಡ್ಡು ಬಿಡು. ಹ್ಞೂ ಅಣ್ಣ, ಬಾರೋ ಅಣ್ಣ, ಹೋಗೋಣ. ನಡಿಪ ನಡಿ. ಚಂದ್ರೆ, ಒಬ್ಬವನ ಎಲ್ಲ ಮಣ್ಣು ಎಳೆದು ಬರ್ತೀಯನ? ಎಷ್ಟೊತ್ತು ಹೇಳಣ್ಣ, ನಾ ಅರಿವು ಬರ್ತೀನಿ, ಹೋಗ್ರಿ. ಆತಪ್ಪ. ಹೋದವನ ಪುಣ್ಯಾತ್ಮ. ಮದಕ ಮತ್ತೆ ಅವ್ರ ಮನೆಗೆ ಅನ್ನ ಮೊಸರು ಏನಾರ ಮಾಡ್ಕೊಂಡು ಹೋಗಿ ಕೊಡ್ತೀನಿ. ಹ್ಞೂ, ಒಂದಿಟ್ಟು ಊಟನ ಅನ್ನ ಮೊಸರು ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ. ನಾನು ನೋಡಿ ಜಳಕ ಮಾಡಿಂದಾರ ಏನಾರ ತಿನ್ನಕ್ಕೆ ಮಾಡ್ಕೊಂಡು ಬರ್ತೀನಿ ಮದಕ. ನಾವು ಬರ್ತೀವಿ ತಗೊಳ ಮದಕ. ರತ್ನಿ, ನಡಿ ಹೋಗೋಣ. ನಾನು ಬರ್ತೀನಿ ತಗೋ ಮದಕ. ನಾನು ಹೋಗ್ತೀನಿ ತಗೋ. ಅದೇ ದೌಡ್ ಬಂದಿರಿ ನೀವು? ನನಗಿನ್ನ ಮೊದಲು ಬಂದು ಅಲ್ಲಿ ಜಳಕ ಮಾಡಿರಿ. ನೀ ಅಲ್ಲೆಲ್ಲ ಹೆಂಗಸರು ಕೂಟ ಮಾತಾಡ್ಕೊಂಡು ನಿಂತೀವ, ಅದಕ್ಕೆ ನಾನು ಬಂದಿ. ಹ್ಞೂ ಆತು, ಪಟ್ಟಣ ಜಳಕ ಮಾಡು. ಹುಡುಗಿ ಅಡ್ಗೆ ಮಾಡೈತಿ, ಅವ್ರಿಗೆ ಒಟ್ಟು ಏನಾರು ತಿನ್ನಾಕ ತಗೊಂಡು ಹೋಗಿ ಕೊಟ್ಟು ಬಾ. ಹ್ಞೂ ರೀ, ಬೇಸ್ ಮಾಡ್ಯಾಳ ನೋಡ್ರಿ, ಮಾಡಿ. ನಾನು ಈಗ ಜಳಕ ಮಾಡೋದಕ್ಕೆ ತಗೊಂಡು ಹೋಗ್ತೀನಿ ಅವ್ರ ಮನೆಗೆ. ಈ ಅಪ್ಸರ, ನಂಗೆ ಒಟ್ಟು ಚಾ ತಂದು ಕೊಡುವ. ಈ ಊರು ಬಿಡಾಡಿ, ನಿನ್ನಿಂದಾಗಿ ನನ್ನ ಮೊಮ್ಮಗ ಹೋದಲ್ಲ. ನೋಡ್ಲ ಈಗ ಎಂತಕ್ಕಿದ್ದಾಳು, ಎತ್ತು ಮಕ್ಕಳಿಗೆ ಸಾಕೊಂತ ಗಾತಿಗೆ. ಅಯ್ಯೋ, ನಾ ಬೇಕಂತ ಮಾಡ್ಲಿಲ್ಲ, ನಾ ಹಿಂಗಾಕೈತಂತ ನೆನ್ಸು ಇರಲಿಲ್ರಿ ಅತ್ಯಾರ. ಏನಾರಾಗಲಿ, ನನ್ನ ಮಕ್ಕಳ ಜನ್ಮ ಅಂತೂ ತಗೊಂಡೆಲ್ಲ ನಿನ್ನ ಗಾತಿಗೆ. ಇನ್ನು ನೀನ್ ಯಾಕೆ ಬದುಕಿ? ನಮ್ಮನ್ನು ಒಂದಿಸ್ ಮಂದಿ ಕೊಂದ ಬಿಡು. ಅಲ್ಲ ಶಂಕರ ಚಿಗವ, ನೀನ ಹಿಂಗ ಅಳ್ಕೋತ ಕೂತ್ರ ಹ್ಯಾಂಗ? ನಡಿ, ಹಿರೇ ಮನುಷ್ಯಳಾಗಿ ನೀನ ಹಿಂಗ ಅಳ್ಕೋತ ಕೂತ್ರ ಅವ್ರು ಏನ್ ಮಾಡ್ಬೇಕು ಸಣ್ಣವ್ರು? ನಡಿ.
ಒಂದಿಟ್ಟು ಏನಾರ ತಿನ್ನಡಿ ತಗೊಂಬಂದೇನಿ. ತಮ್ಮ ಸೂರ್ಯ ಬಾರಪ್ಪ, ಒಂದಿಟ್ಟು ಏನಾರ ತಿನ್ನು ಬರ್ರಿ. ಒಳ್ಳೆ ನನ್ನ ಮದುವೆ ನಾ ಏನು ಒಳ್ಳೆಯವ, ನಾ ಏನು ತಿನ್ನಕ್ಕೆ ಒಳ್ಳೆ ಏನು ಬೇಡ. ಆಕೆ ಹಾಲು ಕಟ್ರಂಟಿಗೆ ತಿನ್ನಿಸಿ ತಿಂದು ಬದುಕುವಲ್ಲ ಅಕ್ಕಿಗೆ ಅಕ್ಕಿಗೆ ಕೂಡ ನನಗೂ ಬೇಡ ಯವ್ವ ನನ್ನ ಮದುವೆ. ಏ ಸೂರ್ಯ ಬಾ, ಮತ್ತು ದವಾಖಾನೆಯಿಂದ ಫೋನ್ ಬಂದಿತ್ತು, ಬಾ ನಾವು ದವಾಖಾನೆ ಕಡೆ ಹೋಗ್ಬರ. ಪ್ರೇಮಿ ಸಮಾಧಾನ ಮಾಡ್ಕೊ, ಬಾ ಒಂದಿಟ್ಟು ಏನಾರ ತಿನ್ ಬಾ. ಏನು ತಿಂತೀಯ? ಎದ್ದು ಹೊಟ್ಟಿಗೆ ನಾನು ಮಣ್ಣು ಹಾಕ್ಕೊಂಡೇನಿ ಸರಳಿ, ಏನು ತಿನ್ನಲಿ? ಅಯ್ಯೋ ನಿನಗೆ ಮಾಡಿದ ನ್ಯಾಯಕ್ಕೆ ದೇವ್ರು ನನಗೆ ತಕ್ಕ ಶಿಕ್ಷೆ ಕೊಟ್ಟ ಸರಳಿ. ನನ್ನ ಕೆಟ್ಟತನಕ್ಕೆ ಕೆಟ್ಟದಾದ ನನ್ನ ಮಗನ ಕಳ್ಕೊಂಡೆನ, ಬಂಗಾರದಂತ ನನ್ನ ಮಗನ ಕಳ್ಕೊಂಡಂದ್ರೆ ಸರಳೆ. ಕರೀಲೆ ನನ್ನ ಮಗನ ಒಂದ್ಸರ ಕರೀಲೆ. ಏ ತಂಗಿ ಭಾಳ ಆಡ್ಬೇಡ, ತಲೆ ನೋವು ಹೇಳ್ತೈತಿ. ಎಷ್ಟದ ಆಡೋದು? ಹಾಂ, ಸಮಾಧಾನ ಮಾಡ್ಕೊ. ಆಗಿದ್ದಂತೂ ಆಗೈತಿ, ನಡೆಯೋ ಮನುಷ್ಯ ಎಡವಾದ ಏನೋ ಆಗೈತಿ ಗೊತ್ತಿಲ್ದಂಗೆ. ಮುಂದೆ ನಾನು ವಿಚಾರ ಅದನ್ನು ಮಾಡೋನು, ಮೊದಲು ನಿಟ್ಟು ಏನಾರ ತಿನ್ರಿ. ನಾನು ಅದನ್ನ ಅಂತೀನಿ, ಏನು ಒಂದೇ ಸಮ ಆಳಾಕತ್ತಾರ. ಪ್ರೇಮಿ ಬಾರ್ಲೆ ಚಂದ್ರ, ನೋಡುವ ನನ್ನ ಮಗನ, ನೋಡುವರ್ಲೆ. ಹೇಳು ಪ್ರೇಮಿ, ಆಗೋದಾಗೈತಿ ಹೇಳು, ಒಂದಿಟ್ಟು ಏನಾರ ತಿನ್ನು ಹೇಳು. ಏನು ತಿಂತಿಲೆ, ಏನು ತಿಂತು? ಅದ ತಿನ್ನೋದ್ರಾಗ ನನಗೋಟಿ ಸಾಕಿ ಕೊಟ್ಟು ಬಿಟ್ಟು ನನಗೆ ಯಾಕಿಂದ ಸಾವು ಬರಬಲ್ದು ಅನ್ಸಾಗತ್ತೈತಿ. ಪರಮಾತ್ಮ ನನ್ನ ತಗೊಂಡ್ಬಿಡಪ್ಪ, ತಗೊಂಡ್ಬಿಡು. ನಾನು ನನ್ನ ಮಗ ಇದ್ದಲ್ಲಿಗೆ ಬಂದ್ಬಿಡ್ತೇನೆ. ಈ ಲಲ್ತಿ ನೀನ ಇವ ಏನು ಹೇಳಿದ್ರು ಯಾರು ಏನು ಎದ್ದು ಒಂದು ತುತ್ತನ್ನ ಉಣ್ವಲ್ರಲ್ಲೇ ಇವರು. ಈಗ ಅವ್ರ ದುಃಖದಾಗದ ನಾವು ಪೊರ್ಸಬಲ್ಲಿ ಉಣ್ಸಕ್ಕಾಗೋದಿಲ್ಲ ಚಂದ್ರಿ. ಅವ್ರಿಗೆ ಎಷ್ಟೋ ತಳತಾರ ಆಳಿ ಹತ್ತು ಒಟ್ಟು ಸಮಾಧಾನ ಆದಮೇಲೆ ಒಂದಿಟ್ಟು ಏನಾರ ತಿನ್ನಾಕರ ಕುಡಿಯಾಕರ ಮಾಡ್ಕೊಡಕ್ಕೆ ಬರ್ತೈತಿ. ಬಿಡು ಕುಂದ್ರ. ನೋಡ್ರಿ ಊರಾನ ಹೆಂಗಸೂರೆಲ್ಲ ಎಷ್ಟು ಚಂದ ಬಾಳೆ ಮಾಡ್ಕೊಂಡು ಹೋಗಾರ. ನನಗೆ ಎಂಥ ಕಸಬರಿಗೆ ಸಿಕ್ಕೈತೆ ನೋಡಯ್ಯವ್ವ. ಏನಿಲ್ಲವ್ವ ನೋಡ, ನಿನಗೆಂತ ಸುಸಿ ಸಿಕ್ಕಾಳ, ನನಗೆಂತ ಸಿಕ್ಕಾಳಂತ ಎಲ್ಲರ ಕೇಳಿರೇನ? ಮಗಗೈ ಸಾಕಿ ಕೊಲ್ಲವ್ವನ ಕೊಲೆಗಡಿಕೆ. ಶಂಕ್ರಮ್ಮ ನಿಂಗೂ ದುಃಖ ಐತಿ, ಇಲ್ಲ ಅನ್ನೋಂಗಿಲ್ಲ. ಏನು ಮಾತಾಡ್ತೀವಿ? ಹೆತ್ತು ಮಕ್ಕಳಿಗೆ ಯಾರು ಇಸ ಹಾಕ್ತಾರನ? ಹಡದ ಮಕ್ಕಳು ಯಾರಿಗಾರ ಬೇಡಾಗ್ತಾವನ? ಏನೋ ಅಚಾನಕ್ಕಾಗಿ ಏನೋ ಆಗೈತಿ ಬಿಡು, ಇರ್ಲಿ. ಅದಕ್ಕೆಲ್ಲ ಕಾನೂನು ಐತಿ, ಶಿಕ್ಷೆ ಅದಾವು. ಆಕೆಗೂ ಆತ್ಮಕ ಒಂದು ಪಶ್ಚಾತ್ತಾಪ ಅನ್ನೋದು ಆಗಿರ್ತೈತಿ. ಅದೇನಂಗ ಹಗಲೆಲ್ಲ ನೀವು ಅನ್ನೋದೈತಿ. ಆಕೆನು ಬೇಕಂತ ಮಾಡ್ಯಾಳನ? ಏನು ಮಾತಾಡ್ತೀವಿ? ಹಂಗೆಲ್ಲ ಮಾತಾಡಬಾರ್ದು. ಆಕೆ ಮೊದಲ ಕಳ್ಕೊಂಡು ನೊಂದಾಳ, ಮತ್ತೆ ನೀ ಹಿಂಗೆ ಮಾತಾಡಿದ್ರೆ ತಡ್ಕೋತಾಳನ? ಈಗ ತಡ್ಕೊಳಕ್ಕಾಗವಲ್ದಲ್ಲ. ಇದೇ ಥರ ರಗಡ್ ನನಗೂ ನನ್ನ ಮಗಗೂ ನೋವು ಕೊಟ್ಟಾಳ, ಸಂಕಟ ಕೊಟ್ಟಾಳ. ನಾವು ಹೆಂಗೆ ತಡ್ಕೊಂಡಿದ್ವಿ ಅದೆಲ್ಲ ತಡ್ಕೊಂಡು ಕೊನೆಗೆ ಹಿಂಗೂ ಮಾಡ್ತಾಳ ಅಂದ್ರೆ ಮಂದಿ ಕೊಟ್ಟಾಗೂ ಕತ್ತಿ ಮಸೀತಾಳ, ಮನೆ ಅನ್ನೋರ್ಗೂ ಹಂಗೆ ಮಾಡ್ತಾಳ. ಈಗೀಗ ನೋವು ಆಕತ್ತೆ, ಈಗೀಗ ನೋವು ಆಕತ್ತೆ. ತಂಗಿ ಈಗೀಗ ನೋವು ಆಗೋದಿಲ್ಲ. ಇನ್ನು ನಮ್ಮಂತರ 4 ಮಂದಿ ನೋವು ಮಾಡಿ ಹೋಗೋದು ಹೋಗಿ ಉಣ್ತಾಳಕ್ಕೆ, ಹೋಗೋದು ಹೋಗಿ ಉಣ್ತಾಳಕ್ಕೆ. ಹೋಲ್ ಬಿಡ್ವೆ ಶಂಕರ ಚಿಗವ, ಸಮಾಧಾನ ಮಾಡ್ಕೊ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಏನು ಹೇಳ್ತಿದ್ದೀನಿ ಅಂದರೆ, ನಾನು ನಿನ್ನೆ 2 ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋನ ನನಗೆ ಇನ್ನೊಂದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಟೈಮ್ ಆಗಿಬಿಡುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಹೋಗೋದಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಅದೇ ವೀಡಿಯೋನ ಬೆಳಗ್ಗೆ 11 ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಬೆಳಗ್ಗೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋನ ನೋಡಿಲ್ವೋ ಹೋಗಿ ಅದನ್ನು ನೋಡ್ಕೊಂಡು ಬರ್ರಿ. ನೆಕ್ಸ್ಟ್ ಈ ಎಪಿಸೋಡನ್ನು ನೋಡ್ರಿ, ಅಂದರೆ ನಿಮಗೆ ಸ್ಟೋರಿ ಅರ್ಥ ಆಕೈತಿ. ಮತ್ತೆ ನಾನು 6 ಗಂಟೆಗೆ ಒಂದು ಎಪಿಸೋಡನ್ನು ಹಾಕ್ತೀನಿ. ಇವತ್ತು ನಾನು 3 ಎಪಿಸೋಡನ್ನು ಹಾಕ್ತೀನಿ. ಯಾಕಂದರೆ ಮೊನ್ನೆನೂ ಒಂದ್ಸಲ ನಾನು ಒಂದೇ ವೀಡಿಯೋ ಹಾಕಿದ್ದೆ, ಹಾಗಾಗಿ ನಾನು ಇವತ್ತು 3 ವೀಡಿಯೋನ ಹಾಕಬೇಕು ಅಂತ ಹಾಕಿದ್ದೀನಿ. ಈಗ ಒಂದು ಹಾಕಿರ್ತೀನಿ, ಬೆಳಗ್ಗೆ ಒಂದು ಹಾಕಿದ್ದೀನಿ, ಮತ್ತು ಸಂಜೆ 6 ಗಂಟೆಗೆ ಒಂದು ಹಾಕ್ತೀನಿ. ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ಆಮೇಲೆ ತುಂಬ ಜನ ಈ ವಿಡಿಯೋಗೆ, ನಾನು ಎಲ್ಲ ವೀಡಿಯೋಗಳಿಗೂ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಮತ್ತು ತುಂಬ ಭಾವುಕರಾಗಿ ತುಂಬ ಜನ ಕಮೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕಮೆಂಟ್ ಮಾಡಿದ್ದೀರೋ, ನಾನು ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಹೆಚ್ಚೆಚ್ಚು ಲೈಕ್ ಕೊಡ್ರಿ. ಹೆಚ್ಚು ಲೈಕ್ ಕೊಟ್ಟಷ್ಟೇ ಹೆಚ್ಚು ಮಂದಿಗೆ ನೋಡೋಕೆ ಅವಕಾಶ ಸಿಗ್ತೈತಿ. ಆಮೇಲೆ ಇದೇ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡುವಂತರಾಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲ ಬೆಲ್ಲೈಕನ್ ಇರ್ತೈತೆ, ಬೆಲ್ಲೈಕನ್ನ ಒತ್ತಿರಿ, ಆಲ್ ಅಂತ ಒತ್ತಿರಿ. ಹೆಚ್ಚು ಶೇರ್ ಮಾಡೋದನ್ನ ಮರಿಬೇಡ್ರಿ, ಹೆಚ್ಚು ಲೈಕ್ ಕೊಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನಾನು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಲವ್ ಯು ಆಲ್.